ಸ್ನೇಹಿತರೆ ನಮಸ್ಕಾರ. ಮಹಾಯೋಗಿ ವೇಮನ ಅವ್ರ ಬಗ್ಗೆ ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೂ ಪರಿಚಯ ಇರುತ್ತೆ. ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಅತ್ಯಂತ ಸರಳವಾದಂತಹ ಮತ್ತು ಸುಪ್ರಸಿದ್ಧವಾದಂತಹ ವಚನಗಳನ್ನು ಕೊಡುವ ಮುಖಾಂತರ ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥವ್ರು ಮಹಾಯೋಗಿ ವೇಮನ ಅವರು. ಆದರೆ ವೇಮನ ಅವರು ಹುಟ್ಟುತ್ತಾನೆ ಅಥವಾ ಮೊದಲಿಂದಲೇ ಅವರು ಮಹಾಯೋಗಿ ಅಂತ ಅನ್ಸ್ಕೊಂಡಿದ್ದವರಲ್ಲ. ಅನೇಕ ದುಶ್ಚಟಗಳನ್ನು ಅಭ್ಯಾಸ ಮಾಡ್ಕೊಂಡಿದ್ದಂಥ ಒಬ್ಬ ಸಾಮಾನ್ಯರಿಗಿಂತೂ ತುಂಬ ಕೆಟ್ಟ ಒಂದು ಬದುಕನ್ನು ಕಟ್ಕೊಂಡಿದ್ದಂಥವ್ರು. ಇಂತಹ ಒಬ್ಬ ವ್ಯಕ್ತಿ ಮಹಾಯೋಗಿ ವೇಮನ ಆಗಬೇಕಾಗಿದ್ರೆ ಅವರ ಬದುಕಿನ ಬದಲಾವಣೆಯಲ್ಲಿ ಇಂತಹ ಒಂದು ಅರ್ಥಪೂರ್ಣ ಬದುಕನ್ನು ಕಟ್ಕೊಳ್ಳಿಕ್ಕೆ ಬಹುದೊಡ್ಡ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು, ಪ್ರಮುಖ ಪಾತ್ರವನ್ನು ವಹಿಸಿದ್ದು ಅವರ ಅತ್ತಿಗೆ ಆಗಿರ್ತಕ್ಕಂತಹ ಮಹಾ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅವರು. ಇತ್ತೀಚೆಗಷ್ಟೇ ನಾನು ಹೇಮರೆಡ್ಡಿ ಮಲ್ಲಮ್ಮ ಅವರ ಜೀವನ ಚರಿತ್ರೆಯನ್ನು, ಅವರ ಇತಿಹಾಸವನ್ನು ಸ್ಟಡಿ ಮಾಡಿದೆ. ನಿಜಕ್ಕೂ ಭಾಳ ನನಗೆ ಹೆಮ್ಮೆ ಅಂತ ಅನ್ನಿಸ್ತು, ಭಾಳ ಸ್ಫೂರ್ತಿದಾಯಕವಾಗಿ ಅನ್ನಿಸ್ತು ಆ ಹೆಣ್ಣುಮಗಳ ಒಂದು ಬದುಕು, ಆಕೆಯ ಇತಿಹಾಸ ಮತ್ತು ಚರಿತ್ರೆ. ಆಕೆ ಆ ಚರಿತ್ರೆಯನ್ನು ನಾನು ಯಾವುದೋ ಒಂದೆರಡು ನಿಮಿಷಗಳಲ್ಲಿ ಅಥವಾ ಒಂದು 10 ನಿಮಿಷಗಳಲ್ಲಿ ಹೇಳಲಿಕ್ಕೆ ನಿಜಕ್ಕೂ ಸಾಧ್ಯ ಆಗೋದಿಲ್ಲ. ಹೆಮ್ಮೆ ಪಡುವಂಥ ದೊಡ್ಡ ಚರಿತ್ರೆ ಇದೆ ಅವ್ರದ್ದು. ಆದರೆ ನನಗೆ ಅನಿಸಿದ್ದೇನೆಂದರೆ ಅಟ್ಲೀಸ್ಟ್ ಅವರ ಜೀವನದ ಕೆಲವೊಂದು ಘಟನೆಗಳನ್ನು ಒಂದೊಂದು ವಿಡಿಯೋ ಮುಖಾಂತರ ಹಂಚ್ಕೊಳ್ಬೋದಲ್ಲ ಅಂತ ಅನ್ನಿಸ್ತು. ಈಗ ಸದ್ಯಕ್ಕೆ ನನಗೆ ತುಂಬ ಅವರ ಆ ಜೀವನದ ಘಟನೆಗಳಲ್ಲಿ ಒಂದು ನಗುವನ್ನು ತರಿಸಿದಂತಹ ಅನೇಕ ಘಟನೆಗಳು ಇದೆ. ಅದನ್ನೊಂದನ್ನು ಹಂಚ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡಿದೆ. ಒಂದ್ಸರಿ ಏನಾಗುತ್ತೆ, ಹೇಮರೆಡ್ಡಿ ಮಲ್ಲಮ್ಮ ಅವರು ಹೊಲದಲ್ಲಿ ಬಿತ್ತಲಿಕ್ಕೆ ಅಂತ ಜೋಳವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಅವರ ಭಾವಂದ್ರು ಮೈದಂದ್ರೆಲ್ಲಾನು ಹೊಲದಲ್ಲಿ ಹುತ್ತುತ್ತಾ ಇರ್ತಾರೆ. ಈಕೆ ಬಿತ್ತನೆ ಮಾಡಲಿಕ್ಕೆ ಜೋಳನ ತೆಗೆದುಕೊಂಡು ಹೋಗ್ಬೇಕಾದ್ರೆ ಒಬ್ಬ ದಾಸಯ್ಯನವರು ಅಡ್ಡಿ ಬರ್ತಾರೆ. ಮಲ್ಲಮ್ಮ ತಾಯಿಯನ್ನು ನೋಡಿ, ತಾಯಿ ನನಗೆ ತುಂಬ ಹೊಟ್ಟೆ ಹಸಿತಿದೆ, ನನ್ನ ಮನೆಯವರೆಲ್ಲ ಇವತ್ತು ಹೊಟ್ಟೆ ಹಸ್ಕೊಂಡಿದ್ದಾರೆ, ನೀವೇನಾದರೂ ಭಿಕ್ಷೆ ಕೊಡಲೇಬೇಕು ನನಗೆ ಅಂತ ಕೇಳ್ತಾರೆ. ನಾನೀಗ ಮನೆ ಇಲ್ಲ ದಾಸಯ್ಯನವರೇ, ನಾನು ಹೊಲಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಹತ್ರ ಏನೂ ಇಲ್ಲ ಈಗ ನಿಮಗೆ ಕೊಡಲಿಕ್ಕೆ ಅಂತಾರೆ. ಆದರೆ ದಾಸಯ್ಯನವ್ರು ಕೇಳೋದಿಲ್ಲ. ಇಲ್ಲ ತಾಯಿ, ನನ್ನ ಇಡೀ ಕುಟುಂಬ ಹಸಿವಿನಿಂದ ಬಳಲ್ತಾ ಇದೆ, ನಿಮ್ಮ ಹತ್ರ ಏನಿದ್ರೆ ಅದನ್ನೇ ಕೊಡಿ, ಆ ಜೋಳವನ್ನಾದರೂ ಕೊಟ್ಟರೆ ನಾವು ಇವತ್ತಿಗೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಅಂತೇಳಿ ಪರಿಯಾಗಿ ಬೇಡ್ಕೊಳ್ತಾರೆ. ಆಗ ಆಕೆಗೆ ತುಂಬ ಮನಸ್ಸು ಕರಗುತ್ತೆ. ಇಷ್ಟೊಂದು ಕಷ್ಟದಲ್ಲಿದ್ದಾರಲ್ಲ ಅಂತ. ಆಕೆ ಮಹಾನ್ ಶಿವಶರಣೆ ಆಗಿರ್ತಾರೆ. ಶಿವನನ್ನು ಸ್ಮರಿಸಿ, ಅಪ್ಪ ನಿನಗಿಂತೂ ಹೆಚ್ಚಾಗಿದ್ದಿಲ್ಲ, ಇವರ ನೋವನ್ನು ನಾನು ನೋಡೋಕ್ಕಾಗ್ತಿಲ್ಲ ಅಂತೇಳಿ ಆ ದಾಸಯ್ಯನವ್ರಿಗೆ ತನ್ನ ಹತ್ರ ಬಿತ್ತನೆಗೆ ತಂದಿದ್ದಂಥ ಎಲ್ಲ ಜೋಳವನ್ನು ತನ್ನ ಜೋಳಿಗೆಗೆ ಕೊಟ್ಬಿಡ್ತಾಳೆ. ಕೊಟ್ಬಿಟ್ಟು ಶಿವನಿಗೆ ಅರ್ಪಿಸಿ ಆತ ನಿಂತಿದ್ದಂಥ ಜಾಗದಲ್ಲಿ ಒಂದಷ್ಟು ಮರಳನ್ನು ತೆಗೆದುಕೊಳ್ತಾಳೆ. ಎಲ್ಲರೂ ಜನ ನೋಡಿ ನಗ್ತಾರೆ, ಇದೇನು ಮರಳು ತಗೊಳ್ತಿದ್ದಾಳಲ್ಲ ಮಲ್ಲಮ್ಮ, ಹೊಲದಲ್ಲಿ ಬಿತ್ತು ಬೀಜ ಎಲ್ಲ ಕೊಟ್ಬಿಟ್ಟು ಅಂತ. ಹಾಗೆ ಹೊಲಕ್ಕೆ ಹೋಗ್ಬಿಟ್ಟು ಅವ್ರಿಗೆ ಹೇಳ್ತಾಳೆ, ಎಲ್ಲ ಶಿವನಿಗೆ ಅರ್ಪಿಸಿದ್ದೀನಿ ನಾನು ಅಂತೇಳಿ ಶಿವನನ್ನು ಧ್ಯಾನಿಸಿ ಆಕೆ ಮರಳನ್ನೇ ಹೊಲದಲ್ಲಿ ಚೆಲ್ತಾಳೆ. ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಮಲ್ಲಮ್ಮ ಹೀಗೆ ಮಾಡಿದಾಳೆ, ಹೋಗಿ ಬುದ್ಧಿ ಇದೆಯಾ ಈಕೆಗೇನು ಹುಚ್ಚ, ದಾಸಯ್ಯನಿಗೆ ಜೋಳವನ್ನು ಕೊಟ್ಬಿಟ್ಟು ಮರಳನ್ನು ಬಿತ್ತಿದ್ರೆ